ಯಾವಾಗಲೂ ಬೇರೆಯವ್ರು ಮಾಡಿದ ಥರನೇ ಯಾಕೆ ಮಾಡಬೇಕು, ನಾವು ಸ್ವಲ್ಪ ಏನಾದರೂ ಬೇರೆ ಥರ ಮಾಡೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಜೋಳದ ಹಿಟ್ಟಿನ ಸೂಪ್ ಮಾಡಿದ್ದೀನಿ. ಜೋಳದ ಹಿಟ್ಟಲ್ಲಿ ಮುಸ್ಕಿನ ಜೋಳ ಹಾಕಿದ್ದೀನಿ, ಮಶ್ರೂಮ್ ಹಾಕಿದ್ದೀನಿ. ಈ ಸೂಪ್ಗೆ ನಾನು ಒಗ್ಗರಣೆ ಸಹ ಹಾಕಿದ್ದೀನಿ ಗೊತ್ತಾ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಎಷ್ಟು ಸೂಪರಾಗಿತ್ತು ಗೊತ್ತಾ. ಕುಡಿಬೇಕಾದ್ರೆ ಆ ಮಶ್ರೂಮು ಜೊತೆಗೆ ಎರಡೆರಡು ಸ್ವೀಟ್ ಕಾರ್ನು ಎಲ್ಲ ಸಖತ್ತಾಗಿತ್ತು ಫ್ರೆಂಡ್ಸ್. ನಾನಂತೂ ಇಷ್ಟೇ ಮಾಡ್ಕೊಂಡ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ತಿಕ್ಕಾಗಿರಬೇಕಿತ್ತು ಅನ್ನಿಸ್ತು. ಇದು ಫಸ್ಟ್ ಟೈಮ್ ನಾನು ಮಾಡಿದ್ರಿಂದ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೋದು. ನಿಮ್ಗೆ ಹೇಗಿಷ್ಟನೋ ನೀವು ಹಾಗೆ ಮಾಡ್ಕೋಬೋದು. ಸೂಪರಾಗಿತ್ತು ಫ್ರೆಂಡ್ಸ್. ಈ ಚಿಟಿ ಚಿಟಿ ಮಳೆಗೆ, ಚಳಿ ಚಳಿಯಾಗಿರೋ ಈ ವೆದರ್ಗೆ, ಬಿಸಿ ಬಿಸಿಯಾಗಿರೋ ಈ ಜೋಳದ ಹಿಟ್ಟಿನ ಸೂಪ್ ಅಂತೂ ವಾ ವಾ, ಪ್ರತಿಯೊಂದು ಸಿಪ್ಪು ಆಹಾ ಇನ್ನೂ ಬೇಕು ಅನ್ನೋ ಥರ ಇತ್ತು. ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಎಲ್ಲ ಒಂದು ಸತಿ ಮನೇಲಿ ಟ್ರೈ ಮಾಡಿ ಇದನ್ನು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ.